ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್ ತಮ್ಮ ಒಂದು ಪರಿಚಯ ಮಾಡಿಕೊಡಿ. ನಾನು ಜಗದೀಶ, ಸ್ವದೇಶಿ ಜಾಗರಣ ಮಂಚನ ಕರ್ನಾಟಕ ತೆಲಂಗಾಣ ಆಂಧ್ರದ ಸಂಘಟನಾ ಕಾರ್ಯದರ್ಶಿ, ಪೂರ್ಣಾವಧಿ ಕಾರ್ಯಕರ್ತ. ಓಕೆ ಸರ್, ಇಂದಿನ ಒಂದು ಪೀಳಿಗೆಯವರಿಗೆ ಅಥವಾ ಇಂದಿನ ಒಂದು ಪರಿಸ್ಥಿತಿಗೆ ನಮ್ಮ ಭಾರತೀಯರಿಗೆ ಮತ್ತು ಭಾರತ ದೇಶಕ್ಕೆ ಈ ತರಹದ ಒಂದು ಸ್ವದೇಶಿ ಮೇಳಗಳ ಅನಿವಾರ್ಯತೆ ಮತ್ತು ಅವಶ್ಯಕತೆ ಎಷ್ಟಿದೆ ಸರ್? ಇದು ಕೇವಲ ಸ್ವದೇಶಿ ಮೇಳ ಅಂತಲ್ಲ, ಒಟ್ಟಾರೆ ನಮ್ಮ ದೇಶದ ಆರ್ಥಿಕತೆ ಸುಧಾರಿಸೋ ಪ್ರಯತ್ನ. ನಮ್ಮ ಕೃಷಿ, ನಮ್ಮ ವ್ಯಾಪಾರ, ನಮ್ಮ ಕೈಗಾರಿಕೆ ನಮ್ಮ ಕೈಲಿರಬೇಕು, ಅಥವಾ ವಿದೇಶಿಯರು ಬರಬಾರ್ದು. ಯಾಕಂದರೆ ನಮ್ಮ ದೇಶದಲ್ಲಿ ಉದ್ಯೋಗ ಸೃಷ್ಟಿಯಾಗೋದು 90% ಕೃಷಿ, ಕೈಗಾರಿಕೆ ಮತ್ತು ವ್ಯಾಪಾರದಲ್ಲಿ. ಈ ದೃಷ್ಟಿಯಿಂದ ನಮ್ಮ ದೇಶ ಉತ್ಪಾದಕರಿಗೆ ಮಾರುಕಟ್ಟೆ ಕೊಡಬೇಕು ನಾವು, ಮತ್ತು ನಮ್ಮ ದೇಶದ ಜನರಿಗೆ ನಮ್ಮ ದೇಶ ವಸ್ತು ಪರಿಚಯ ಮಾಡಬೇಕು. ಈ ದೃಷ್ಟಿಯಿಂದ ಭಾಳ ಮಹತ್ವದ ಒಂದು ಕಾರ್ಯಕ್ರಮ ಇದು. ಸರ್, ಈ ದಾವಣಗೆರೆ ಸ್ವದೇಶಿ ಮೇಳದಲ್ಲಿ ಜನಸಾಮಾನ್ಯರು ಯಾವ ಮಾಹಿತಿಯನ್ನು ಪಡ್ಕೊಳ್ಬಹುದು ಸರ್? ಮುಖ್ಯವಾದ ಸ್ಥಾನೀಯವಾಗಿರುವಂಥ 2-3 ಜಿಲ್ಲೆಗಳಿರ್ಬೋದು, 4 ಜಿಲ್ಲೆ ಸುತ್ತಮುತ್ತ ಜಿಲ್ಲೆಗಳು. ಈ ಜಿಲ್ಲೆಯ ಸ್ಥಾನೀಯ ಉತ್ಪನ್ನಗಳು ಯಾರು ಮಹಿಳೆ ತಯಾರು ಮಾಡಬಹುದು, ಗುಡಿ ಕೈಗಾರಿಕೆ, ಸಣ್ಣ ಕೈ, ಇವು ವಸ್ತುಗಳು ಬಂದಿದೆ, ಎಲ್ಲ ರೀತಿಯ ವಸ್ತುಗಳು ಬಂದಿವೆ. ಜೊತೆಗೆ ದೇಶೀಯ ಆಹಾರಗಳು, ಜೊತೆಗೆ ವೈವಿಧ್ಯಮವಾಗಿರುವಂಥ ತರಬೇತಿ ಕಾರ್ಯಕ್ರಮಗಳು, ದೇಶೀಯ ಆಟಗಳು, ಅನೇಕ ರೀತಿಯ ಸಮಾವೇಶಗಳು ಮತ್ತು ವೈವಿಧ್ಯ ಸಾಂಸ್ಕೃತಿಕ ಕಾರ್ಯ. ಈ ದೃಷ್ಟಿಯಿಂದ ಇದು ಸಮಗ್ರವಾಗಿ ಚಿಂತನೆ ಆಗಿರುವಂಥ ಒಂದು ಸ್ವದೇಶಿ ಮೇಳ. ಸರ್, ಇಂಥ ಒಂದು ಸ್ವದೇಶಿ ಮೇಳಗಳಿಗೆ ಮಕ್ಕಳನ್ನಾಗಿರ್ಬೋದು, ಶಾಲಾ ಮಕ್ಕಳನ್ನಾಗಿರ್ಬೋದು ಕರ್ಕೊಂಬರೋ ಅವಶ್ಯಕತೆ ಎಷ್ಟಿದೆ ಸರ್? ಮುಖ್ಯವಾದ ನಮ್ಮ ದೇಶ ನಿರುದ್ಯೋಗ ಸಮಸ್ಯೆ ದೇಶದಲ್ಲಿ ಏನಿದೆ ಅದು ಪರಿಹಾರಕ್ಕೆ ಇರುವಂಥ ಒಂದೇ ಒಂದು ಮಾರ್ಗ ಅಂದರೆ ನಮ್ಮ ದೇಶ ತರುಣರು ಸಣ್ಣ ಕೈಗಾರಿಕೆ, ಗುಡಿ ಕೈಗಾರಿಕೆ ಸ್ಕಿಲ್ ಕಲಿಬೇಕು ನಾವು, ಮತ್ತು ಮಾರುಕಟ್ಟೆ ಕಲಿಬೇಕು. ಈ ದೃಷ್ಟಿಯಿಂದ ಇದು ಬಹಳ ಮಹತ್ವದ ವಿಷಯ ಇದು. ಸರ್, ಈ ತರಹದ ಸ್ವದೇಶಿ ಮೇಳಗಳು ಮುಂದಿನ ದಿನಮಾನಗಳಲ್ಲಿ ಎಲ್ಲೆಲ್ಲಿ ಮಾಡುವಂತಹ ಒಂದು ಯೋಜನೆ ಇದೆ ಸರ್? ತುಮಕೂರು, ಮೈಸೂರು, ಬೆಂಗಳೂರು, ಹುಬ್ಬಳ್ಳಿ, ಒಟ್ಟು 5 ಸ್ವದೇಶಿ ಮೇಳಗಳು ಕರ್ನಾಟಕದ ಈ ವರ್ಷ ನಡೆದಿದೆ. ಸರ್, ಮುಂದೆ ಇಮಿಡಿಯೇಟ್ ಆಗಿ ಯಾವ್ದು ಸ್ಟಾರ್ಟ್ ಆಗ್ತದೆ? ತಕ್ಷಣಕ್ಕೆ ತುಮಕೂರು ಜನವರಿ 8ರಿಂದ 12 ಇದೆ, ಜನವರಿ 22, 26 ಮೈಸೂರು ಇದೆ, ಫೆಬ್ರವರಿ 1ನೇ ವಾರ 2ನೇ ವಾರ ಹುಬ್ಬಳ್ಳಿ ಮತ್ತು ಬೆಂಗಳೂರಲ್ಲಿದೆ. ಓಕೆ ಸರ್, ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.